ನೀವು 8ನೇ ತಾರೀಕಿಗೆ ಅಥವಾ 17ನೇ ತಾರೀಕಿಗೆ ಅಥವಾ 26ನೇ ತಾರೀಕಿಗೆ ಹುಟ್ಟಿದರೆ ಈ ವಿಡಿಯೋನ ಒಂದು ಸಲ ನೋಡ್ಕೊಂಬಿಡಿ ಆಯಿತಾ. ಸೊ ಈ ತಿಂಗಳಿಗೆ ಏನಾಗುತ್ತೆ ಅಂತ ನಿಮ್ಮದು ಆಲ್ಮೋಸ್ಟ್ ಯಾವಾಗೂ ಅದೊಂದೇ ಥರ ಸ್ವಲ್ಪ ಜಾಸ್ತಿ ಲಾಂಗ್ ಟೈಮ್ ತೊಗೊಳುತ್ತೆ. ಯಾಕಂದರೆ ಶನಿ ಅಲ್ವಾ, ಶನಿ ಯಾವಾಗೂ ಸ್ಲೋ ಆಗಿ ನಿಮಗೆ ರಿಸಲ್ಟ್ ಕೊಡ್ತಾನೆ. ಸರಿ, ಇವಾಗ ಏನಾಗುತ್ತೆ ಅಂದರೆ ನೀವು ದೇವಸ್ಥಾನಕ್ಕೆ ಹೋಗಬೇಕು, ದೇವಸ್ಥಾನಗಳನ್ನು ನೋಡಬೇಕು. ಹೊಸ ದೇವಸ್ಥಾನ ಕಟ್ಟೋದೇನಾದ್ರು ಇದ್ದರೆ ಅಲ್ಲಿ ನೀವು ನಿಮ್ಮ ಕೈಲಾಗ ಸೇವೆಯನ್ನು ಮಾಡಿ. ನಿಮಗೆ ಕನ್ಫ್ಯೂಷನ್ ಆಗುತ್ತೆ, ಇದು ಕಲಿಬೇಕಾ ಅದು ಕಲಿಬೇಕಾ, ಇದನ್ನು ಮಾಡಬೇಕಾ ಅದನ್ನು ಮಾಡಬೇಕಾ, ಎರಡೆರಡು ಜಾಬ್ ಒಟ್ಟೊಟ್ಟಿಗೆ ಬರುವಂಥದ್ದು, ಈ ಜಾಬ್ ಮಾಡಲ ಆ ಜಾಬ್ ಮಾಡಿ ಕೆಲಸಗಳನ್ನು ಶುರು ಮಾಡಿಕೊಂಡು ಅದು ಅರ್ಧ ಆಗೋದು, ಹಿಂಗಾಗುತ್ತೆ. ಎರಡೆರಡು ಕಡೆ ತಲೆ ಓಡ್ತಾ ಇರುತ್ತೆ. ಸೊ ಅದನ್ನು ನೀವು ಕನ್ಫ್ಯೂಷನ್ ತೊಗೊಳ್ಳದೆ ಒಂದು ಕಡೆ ನಿಮ್ಮ ಕಾನ್ಸಂಟ್ರೇಷನ್ ಮಾಡ್ಕೊಳ್ಳಿ ಆಯಿತಾ. ಮತ್ತು ಆದಷ್ಟು ಗುರುದು ಏನಂದ್ರೆ ಅದ್ರ ಕೃಷ್ಣನ ದೇವಸ್ಥಾನ ಇದ್ದರೆ ಅಲ್ಲಿ ಹೋಗಿ ಬನ್ನಿ, ಉಡುಪಿ ಶ್ರೀಕೃಷ್ಣ ನೋಡ್ಕೊಂಡು ಬನ್ನಿ, ಅದರಿಂದ ಸರಿ ಹೋಗುತ್ತೆ. ಮತ್ತು ದೇವರ ಧ್ಯಾನ ಮಾಡಬೇಕು, ದೇವರ ಆಶೀರ್ವಾದ ಮಾಡಬೇಕು, ಗುರುಗಳನ್ನು ನೋಡಬೇಕು. ಮತ್ತು ಏನಾದ್ರು ಒಂದು ಎಜುಕೇಷನ್ ಮಾಡಿ ನಾಲೆಜ್ ತೊಗೊಳ್ಳಿ. ಈಗ ಒಳ್ಳೆಯ ಸಮಯ ಅದು ನಾಲೆಜ್ ತೊಗೊಳಕ್ಕೆ ನಿಮಗೆ.